ನಾಳೆ ಗದಗ ನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮನ ಹಿನ್ನೆಲೆಯಲ್ಲಿ ಯಾರಾದರೂ ಗಣ್ಯರು ಬರ್ತಾರಂದ್ರೆ ಮಾತ್ರ ಗುಂಡಿಗಳಿಗೆ ಮುಕ್ತಿ. ಗದಗ ನಗರದಲ್ಲಿನ ರಸ್ತೆ ಗುಂಡಿಗಳನ್ನು ಮುಚ್ಚೋ ಕಾರ್ಯ ನಡೀತಾ ಇದೆ. ನಗರಸಭೆಯಿಂದ ಗುಂಡಿಗಳನ್ನು ಮುಚ್ಚಿ ಪ್ಯಾಚ್ ವರ್ಕ್ ಮಾಡಲಾಗ್ತಾ ಇದೆ. ನಾಳೆ ಗದಗ ನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮನ ಹಿನ್ನೆಲೆಯಲ್ಲಿ ಯಾರಾದರೂ ಬರ್ತಾರೆ ಅಂದ್ರೆ ಸಿಎಂ ಬರ್ತಾರೆ ಅಥವಾ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅಂದ್ರೆ ಮಾತ್ರ ಅಲ್ಲಿನ ಗುಂಡಿಗಳಿಗೆ ಮುಕ್ತಿ ಎನ್ನುವಂತಾಗಿದೆ. ಗದಗ ನಗರದಲ್ಲಿನ ರಸ್ತೆ ಗುಂಡಿಗಳನ್ನು ಮುಚ್ಚೋ ಕಾರ್ಯ ನಡೀತಾ ಇದೆ. ನಗರಸಭೆಯಿಂದ ಗುಂಡಿಗಳನ್ನು ಮುಚ್ಚಿ ಪ್ಯಾಚ್ ವರ್ಕ್ ಮಾಡಲಾಗ್ತಾ ಇದೆ. ಗದಗದಲ್ಲಿ ಮುಖ್ಯ ರಸ್ತೆಗಳ ಗುಂಡಿ ಮುಚ್ಚಲು ಸಿಎಂಗಳೇ ಬರಬೇಕು, ಶಾಶ್ವತ ಪರಿಹಾರ ಸಿಗಲಿ ಅಂತ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ಈ ಹಿಂದೆ ಬೊಮ್ಮಾಯಿ ಇದ್ದಾಗ ಕೂಡ ಇದೇ ತರದ ಕೆಲಸಗಳನ್ನ ಮಾಡ್ತಾ ಇದ್ರು. ಈಗಿನ ಸಿಎಂ ಸಿದ್ದರಾಮಯ್ಯ ಸಹ ಗದಗ ನಗರಕ್ಕೆ ಬಂದಾಗ ಗುಂಡಿಗಳನ್ನ ಮುಚ್ಚಿದ್ರು. ಯಾವುದೇ ಸರ್ಕಾರ ಬಂದರೂ ಕೂಡ ಗದಗದಲ್ಲಿ ಮುಖ್ಯ ರಸ್ತೆಗಳ ಗುಂಡಿ ಮುಚ್ಚಲು ಸಿಎಂಗಳೇ ಬರಬೇಕು. ಸೊ ಆಗ ಮಾತ್ರ ಈ ರೀತಿ ಪ್ಯಾಚ್ ವರ್ಕ್ ಅನ್ನ ಮಾಡ್ತಾರೆ. ಗದಗ ನಗರದ ಮುಖ್ಯ ರಸ್ತೆಗಳು ಡಾಂಬರೀಕರಣ ಮಾಡಲಾಗುತ್ತೆ. ಅಂದ್ರೆ ಯಾರಾದರೂ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅಥವಾ ಸಿಎಂಗಳು ಬರ್ತಾರೆ ಅಂದಾಗ ಮಾತ್ರ ಆ ಗುಂಡಿಗಳನ್ನು ಮುಚ್ಚಿ ಒಂದು ರೀತಿ ಪ್ಯಾಚ್ ವರ್ಕ್ ಮಾಡಲಾಗುತ್ತೆ. ಈ ಸಮಸ್ಯೆಗೆ ಪೂರ್ಣಾವಧಿ ಪರಿಹಾರ ಯಾವಾಗ ಸಿಗುತ್ತೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಗದಗ ನಗರದ ಕಾರ್ಯಪ್ಪ ಸರ್ಕಲ್, ಭೀಷ್ಮ ಕೆರೆ, ರೋಟರಿ ಸರ್ಕಲ್ ರಸ್ತೆಗಳಲ್ಲಿ ಗುಂಡಿಯನ್ನ ಮುಚ್ತಾ ಇರೋದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈಗ ಮೊದಲನೇ ದೃಶ್ಯಾವಳಿಯಲ್ಲಿ ಇದು ಹಳೆಯ ಅಂದರೆ ಮುಂಚೆ ಇದ್ದಂತಹ ಸ್ಥಿತಿ, ರಸ್ತೆಯ ಮುಂಚೆ ಇದ್ದಂತಹ ಸ್ಥಿತಿ, ಇದು ಗುಂಡಿಗಳಿಂದ ತುಂಬಿ ಹೋಗಿತ್ತು ಆ ಒಂದು ರಸ್ತೆ. ಈಗ ಇನ್ನೊಂದು ದೃಶ್ಯಾವಳಿಯಲ್ಲಿ ಅಂದರೆ ಎರಡನೇ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಎಂ ನಾಳೆ ಬರ್ತಾರೆ ಅಂದರೆ ಮಾತ್ರ ಈ ರೀತಿ ಯಾವ ರೀತಿ ಪ್ಯಾಚ್ ವರ್ಕ್ ಮಾಡ್ತಿದ್ದಾರೆ, ಗುಂಡಿಗಳನ್ನು ಮುಚ್ಚಿ ಅದರ ಮೇಲೆ ಒಂದು ರೀತಿ ಪ್ಯಾಚ್ ವರ್ಕ್ ಮಾಡ್ತಾ ಇರುವಂಥದ್ದು. ಅಂದರೆ ಇದಕ್ಕೆ ಶಾಶ್ವತ ಪರಿಹಾರನೇ ಇಲ್ವಾ? ಸಾರ್ವಜನಿಕರು ನಾವು ಕೂಡ ಮನುಷ್ಯರೇ, ನಾವು ಕೂಡ ಆ ರಸ್ತೆಯಲ್ಲಿ ಓಡಾಡಬೇಕು. ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಆ ರಸ್ತೆ ಮಾರ್ಗವನ್ನು ಉಪಯೋಗಿಸಲೇಬೇಕು. ಯಾಕಂದರೆ ಅದೊಂದು ಮೇನ್ ರೋಡ್. ಹೀಗಾಗಿ ನಾವು ಕೂಡ ಮನುಷ್ಯರೇ, ಅಲ್ಲಿ ಓಡಾಡೋರು ನಮಗೂ ಕೂಡ ಸುಸ್ತಾಗುತ್ತೆ. ಯಾಕಂದರೆ ಸಾಕಷ್ಟು ಗುಂಡಿಗಳಿಂದ ಜನರು, ವಾಹನ ಸವಾರರು ಹೈರಾಣಾಗಿದ್ದಾರೆ. ಇದರಿಂದ ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ. ಆದರೆ ಇತ್ತ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆಯನ್ನು ವಹಿಸ್ತಾ ಇಲ್ಲ. ಆದರೆ ಯಾರಾದರೂ ಗಣ್ಯ ವ್ಯಕ್ತಿಗಳು ಅಥವಾ ಸಿಎಂ ಬರ್ತಾರೆ ಅಂದರೆ ಮಾತ್ರ ಈ ರೀತಿ ಪ್ಯಾಚ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ಅಂದರೆ ಸಾರ್ವಜನಿಕರು ಈ ಸಮಸ್ಯೆಗೆ ಪೂರ್ಣಾವಧಿ ಪರಿಹಾರ ಯಾವಾಗ ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಗದಗ ನಗರದ ಕಾರ್ಯಪ್ಪ ಸರ್ಕಲ್, ಭೀಷ್ಮ ಕೆರೆ, ರೋಟರಿ ಸರ್ಕಲ್ ರಸ್ತೆಗಳಲ್ಲಿ ಗುಂಡಿಯನ್ನು ಮುಚ್ತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಸಿಎಂ ಸಿದ್ದರಾಮಯ್ಯ ಬಂದು ಹೋಗುವವರೆಗೂ ಮಾತ್ರ ಈ ಒಂದು ರಸ್ತೆಗಳ ಪ್ಯಾಚ್ ವರ್ಕ್ ಏನಿದೆ ಅದು ಇರುತ್ತೆ. ಎರಡೇ ದಿನದಲ್ಲಿ ಗದಗ ಜನತೆಗೆ ಧೂಳು ಹಾಗೂ ಗುಂಡಿಗಳ ಗಂಡಾಂತರ ಮತ್ತೆ ತಪ್ಪಿದ್ದಲ್ಲ. ಮಾಲೆ